ಅಮ್ಮ ಅಪ್ಪನೊಳಗೆ ದೇವರು ಕಾಣಿಸುವುದಾದ್ರೆ ಮಕ್ಕಳೇ, ಮೊದಲಿಗೆ ಈ ನೆಲದ ಮಣ್ಣಿನ ಕಣಕಣವು ನಿನಗೆ ಪ್ರಸಾದವಾಗಿ ಅಂಗೀಕಾರ ಮಾಡುವುದಕ್ಕೆ ಸಾಧ್ಯವಾದರೆ ನಿಮ್ಮ ಬದುಕಿಗೊಂದು ಸಾರ್ಥಕತೆ ಇದೆ. ಹಾಗಾಗಿ ನಮ್ಮಲ್ಲಿ ಭೂಮಿ ಪೂಜೆ ಇದೆ. ಕಟ್ಟಡ ಕಟ್ಟುವುದು ದುಡ್ಡಿದೆ. ಕಾಂಟ್ರಾಕ್ಟ್ ಕೊಟ್ರೆ ಯಾರೋ ಬಿಲ್ಡರ್ ಬಂದು ಕಟ್ಟುತ್ತಾರೆ. ಒಂದು ರಸ್ತೆ ರಿಪೇರಿ ಮಾಡಬಹುದು, ಕಾಂಟ್ರಾಕ್ಟ್ ಕೊಟ್ರೆ PWD ಅವರು ಮಾಡ್ತಾರೆ. ಆದ್ರೆ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ಒಂದು ಕಟ್ಟಡ ಕಟ್ಟಬೇಕಿದ್ರೆ, ಒಂದು ಮನೆ ಕಟ್ಟಬೇಕಿದ್ರೆ, ಒಂದು ಗುಡಿ ಕಟ್ಟಬೇಕಿದ್ರೆ, ಒಂದು ರಸ್ತೆ ಕಟ್ಟಬೇಕಿದ್ರೆ, ಒಂದು ಸೇತುವೆ ಕಟ್ಟಬೇಕಿದ್ರೆ ಮೊದಲು ಭೂಮಿ ಪೂಜೆ ಅಂತ ಮಾಡಿ, ಭೂಮಿಯನ್ನು ಪ್ರಾರ್ಥನೆ ಮಾಡಿ, ನಿನ್ನ ಮಡಿಲಲ್ಲಿ ನಮ್ಮ ಬದುಕಿನ ಸುಖಕ್ಕಾಗಿ ಮಾಡಿಕೊಳ್ಳುವುದನ್ನು ಸರ್ವಾಸಂಗ ಸುಂದರವಾಗಿ ನಡೆಸಿಕೊಡಬೇಕು ಅನ್ನುವ ಪ್ರಾರ್ಥನೆಯ ಪರಂಪರೆ ಬಂತಲ್ಲ, ಅದು ಭಾರತದಲ್ಲಿದೆ. ಹಾಗಾದರೆ ನಿತ್ತ ನೆಲವನ್ನು ದೇವರು ಅಂತ ಪೂಜಿಸುವ ನಮಗೆ, ಬೀಸುವ ಗಾಳಿಯನ್ನು ದೇವರು ಅಂತ ಪೂಜಿಸುವ ನಮಗೆ, ಕುಡಿಯುವ ನೀರನ್ನು ದೇವರು ಅಂತ ಗೌರವಿಸುವ ನಮಗೆ, ಜನ್ಮ ಕೊಟ್ಟ ಅಪ್ಪ ಅಮ್ಮ, ವಿದ್ಯೆ ಕಲಿಸಿದ ಗುರುಗಳು ದೇವರಾಗದೆ ಇನ್ನೇನಾಗಬೇಕು? ಹಾಗಾಗಿ ಬದುಕಿನಲ್ಲಿ ಆ ದೈವತ್ವದ ಭಾವ ನಮ್ಮನ್ನು ಆವರಿಸಿಕೊಂಡು ಹೋದ ಹಾಗೆ ನಾವು ದೇವರಾಗುವುದಕ್ಕೆ ಸಾಧ್ಯ ಆಗ್ತದೆ. ಮನಃಶಾಸ್ತ್ರಜ್ಞರು ಒಂದು ಮಾತು ಹೇಳ್ತಾರೆ, ನೀನು ಯಾವುದನ್ನು ಪದೇ ಪದೇ ನೋಡ್ತಾ ನೋಡ್ತಾ ಯಾವುದನ್ನು ಹೆಚ್ಚಾಗಿ ಚಿಂತಿಸ್ತಾ ಹೋಗ್ತೀಯೋ ಕಾಲಕ್ರಮೇಣ ನೀನು ಅದೇ ಆಗಿಬಿಡ್ತೀ ಅಂತ ಒಂದು ಮಾತು ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಬ್ಬನಲ್ಲೂ ಕೂಡ ಒಳ್ಳೆಯ ಗುಣಗಳನ್ನು ಕಾಣ್ತಾ ಹೋಗಬೇಕೇ ವಿನ ಇನ್ನೊಬ್ಬರಲ್ಲಿ ದೋಷವನ್ನು ಮಾತ್ರ ಗುರುತಿಸ್ತಾ ಹೋದರೆ ಆ ಎಲ್ಲ ದೋಷಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವೆ. ಇನ್ನೊಬ್ಬಲ್ಲಿ ಗುಣವನ್ನು ನೀವು ಗುರುತಿಸ್ತಾ ಹೋದರೆ ಆ ಗುಣಗಳು ನಮ್ಮನ್ನು ಆವರಿಸಿಕೊಳ್ಳುತ್ತವೆ. ಅದಕ್ಕಾಗಿ ಹೇಳಿದ್ರು, ಒಳ್ಳೆಯ ಚಿಂತನೆಯ ಜೊತೆ ಬದುಕನ್ನು ಕಟ್ಟಿಕೋ. ಈ ಶಾಲೆ ಕಾಲೇಜಿನಲ್ಲಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಓದಿಸುವಂತಹ ಹೆತ್ತವರಿಗೆ ನಾನು ಒಂದು ಮಾತನ್ನು ಹೇಳುತ್ತೇನೆ. ದಯವಿಟ್ಟು ನೀವು ಆದರ್ಶಕ್ಕಾಗಿ ನಿಮ್ಮ ಮಕ್ಕಳಿಗೆ ತೋರಿಸುವುದಕ್ಕೆ ಅಮೆರಿಕ, ಚೀನಾ, ರಷ್ಯಾ ಅಂತ ಇನ್ಯಾರನ್ನೋ ತೋರಿಸಬೇಕಾದದ್ದಿಲ್ಲ. ಆದರ್ಶಗಳು ನಿಮ್ಮ ಕಣ್ಣ ಮುಂದೆಯೇ ಇರುತ್ತವೆ, ನಿಮ್ಮ ಪಕ್ಕದಲ್ಲೇ ಇರುತ್ತವೆ. ಆ ಆದರ್ಶಗಳನ್ನು ನಮ್ಮ ಮಕ್ಕಳಿಗೆ ಮೊದಲು ಕಲಿಸಬೇಕು. ಬಹುಶಃ ನಾನು ತೊಡಗಬೇಕಾದ್ದು ಈ ಶಾಲೆಯನ್ನು ಕಟ್ಟಿದಂತಹ ಪ್ರಕಾಶ್ ನಾಯ್ಕರಿಂದ ತೊಡಗುತ್ತೇನೆ. ಕೇಳಿದೆ ಅವ್ರ ಹತ್ರ ಬಂದಾಗ, ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ? ಹುಟ್ಟಿದ್ದು ಅತಿ ಯಾವುದೋ ಬಡಕಳದ ಊರಿನಲ್ಲಿ, ಬಂದು ಬದುಕನ್ನು ಕಟ್ಟಿಕೊಳ್ಳುವುದು, ಇನ್ನೊಬ್ಬರಿಗೆ ಬದುಕನ್ನು ಕಟ್ಟಿಕೊಡುತ್ತಾ ಇರುವುದು ಈ ದೂರದ ಊರಿನಲ್ಲಿ. ಯಾಕೆ ಸಾಧ್ಯ ಆಯಿತು? ಕೇವಲ ದುಡ್ಡು ಮಾಡುವುದೇ ಹೌದು ಅಂತಾದ್ರೆ ಅದಕ್ಕೆ ದಾರಿಗಳು ಬೇರೆ ಇದ್ದುವಲ್ಲ. ನಮ್ಮಲ್ಲೊಂದು ತಪ್ಪು ಗ್ರಹಿಕೆ ಇದೆ. ಏನು ಅಂತ ಕೇಳಿದ್ರೆ, ಶಾಲೆ ಕಟ್ಟಿದವರೆಲ್ಲ ದುಡ್ಡು ಮಾಡುತ್ತಾರೆ ಅಂತ. ನೆನಪಿರ್ಲಿ, ಎಲ್ಲರಿಗೂ ದುಡ್ಡು ಬೇಕು ಜೀವನಕ್ಕೆ. ಯಾಕೆ ಗೊತ್ತಾ? ಸುಭಾಷಿತಕಾರನೊಬ್ಬ ಹೇಳ್ತಾನೆ, ಯಥಾ ವಿಹಂಗಸ್ತರುಮಾಶ್ರಯಂತಿ ನದ್ಯೋ ಯಥಾ ಸಾಗರಮಾಶ್ರಯಂತಿ ಯಥಾ ತರುಣ್ಯ ಪತಿಮಾಶ್ರಯಂತಿ ಸರ್ವೇ ಗುಣಃ ಕಾಂಚನಮಾಶ್ರಯಂತಿ. ಹಾರಾಡುವ ಹಕ್ಕಿಗಳು ಗೂಡು ಕಟ್ಟಿಕೊಳ್ಳುವುದಕ್ಕೆ ಮರವನ್ನು ಆಶ್ರಯಿಸುವ ಹಾಗೆ, ಹರಿದು ಬರುವಂತಹ ನದಿಗಳು ಸಾಗರವನ್ನು ಆಶ್ರಯಿಸುವಂತೆ, ಸುಶೀಲೆಯಾದ ಹೆಣ್ಣು ತನ್ನ ಬದುಕಿನ ಸಾರ್ಥಕತೆಗೆ ಗಂಡನನ್ನು ಆಶ್ರಯಿಸಿ ಬದುಕಿದಂತೆ ಮನುಷ್ಯ ಲೋಕದ ಎಲ್ಲ ವ್ಯವಹಾರಗಳು ಸಂಪತ್ತನ್ನು ಆಶ್ರಯಿಸಿ ನಡೆಯುತ್ತದೆ ಅಂತ ಸುಭಾಷಿತಕಾರ ನೆನಪು ಮಾಡುತ್ತಾನೆ. ದುಡ್ಡು ಯಾರಿಗೂ ಬೇಡ, ಎಲ್ಲರಿಗೂ ಬೇಕು. ಆದರೆ ಈ ಶಿಕ್ಷಣ ಸಂಸ್ಥೆ ಕಟ್ಟುವಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ, ಕಟ್ಟಿದವರಿಗೆ ಜೀವನ, ದುಡಿಯುವವರಿಗೆ ಬದುಕು, ಅದರ ಜೊತೆಗೆ ಇಲ್ಲಿಗೆ ಬರುವಂತಹ ಸಾವಿರ ವಿದ್ಯಾರ್ಥಿಗಳಿಗೆ ಅವರ ಜೀವನ ಪೂರ್ತಿ ಬೆಳಗುವಂತಹ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನು ಈ ದೇಶದ ಸತ್ಪ್ರಜೆಗಳಾಗಿ ರೂಪಿಸಿ ಅವರು ಬೆಳೆದು ನಿಂತಾಗ ಸಿಕ್ಕುವ ಸುಖ ಉಂಟಲ್ಲ, ಅದು ಸಿಗುವುದಾದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸಿಗಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತದೆ. ಹಾಗಾಗಿ ಇಲ್ಲೆಲ್ಲ ನೂರಾರು ಮನೆಯ ಮಕ್ಕಳು ಬರ್ತೀರಿ, ಬೇರೆ ಬೇರೆ ಜಾತಿ ಮತ ವರ್ಗದವರು ಬರ್ತೀರಿ. ಈ ಅಂಗಣಕ್ಕೆ ಬಂದಾಗ ಆ ಯಾವ ಭೇದವೂ ಇರುವುದಿಲ್ಲ. ಅವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಂತ ಮಾತ್ರ ಇರುತ್ತದೆ. ಗೊತ್ತಿದೆಯಲ್ಲ ನಿಮಗೆ, ಹಿಂದೂಗಳೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆ, ಕ್ರೈಸ್ತರು ಚರ್ಚಿಗೆ ಹೋಗ್ತಾರೆ. ಆದರೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಭೇದವಿಲ್ಲದೆ ಎಲ್ಲರೂ ಒಂದೆಡೆ ಸೇರಿ ಸರಸ್ವತಿಯನ್ನು ಆರಾಧನೆ ಮಾಡುವಂತಹ ದೇವಾಲಯ ಇದ್ರೆ ಅದು ಶಾಲೆ ಮತ್ತೆ ಕಾಲೇಜು ಮಾತ್ರ. ಹಾಗಾಗಿ
ಜಾತಿ ಮತ ಸಂಪ್ರದಾಯಗಳನ್ನ ಬದಿಗೊತ್ತಿ ಮಾನವೀಯತೆಯನ್ನು ದೇವರು ಅಂತ ಯೋಚನೆ ಮಾಡುತ್ತಾ ಜ್ಞಾನಾರ್ಜನೆಯೇ ಪ್ರಧಾನ ಉದ್ದೇಶವಾಗಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬಲ್ಲ ಶಾಲೆ, ಅದನ್ನು ನಾವು ತಾಯಿ ಸರಸ್ವತಿಯ ದೇವಾಲಯ ಅಂತ ಕರೆದೆವು. ಅಲ್ಲ, ನೀವು ಸರಸ್ವತಿ ಅಂತಲ್ಲ ಯಾಕೆ ಹೇಳ್ತೀರಿ, ಪೂರ್ತಿ ಹಿಂದೂಗಳದ್ದೇ ಹೇಳ್ತೀರಲ್ಲ ಅಂತ ಕೇಳಬಹುದು ನೀವು. ಸರಸ್ವತಿ ಅನ್ನುವ ಶಬ್ದ ಕೇವಲ ಹಿಂದೂಗಳದ್ದಲ್ಲ, ಸರಸ್ವತಿ ಅನ್ನುವುದಕ್ಕೆ ಜ್ಞಾನವತಿ ಅಂತರ್ಥ, ಜ್ಞಾನವನ್ನು ಕೊಡುವವಳು ಅಂತರ್ಥ. ಅವರನ್ನು ಅವರವರ ಧರ್ಮದಲ್ಲಿ ಅವರು ಹೇಗೆ ಬೇಕಾದರೂ ಕರೀರಿ, ಯಾವ ನಷ್ಟವೂ ಇಲ್ಲ. ಆದ್ರೆ ಅವಳು ಸರಸ್ವತಿ ಸರಸ್ವತಿ. ಯಾಕೆ ಅಂದ್ರೆ ಆಕಾಶದಲ್ಲಿ ಸೂರ್ಯ ಇದ್ದಾನೆ, ನಮಗೆಲ್ಲ ಖುಷಿ ಇದೆ ಅಂತ ಬೇರೆ ಬೇರೆ ಬಣ್ಣದ ಕನ್ನಡಕ ಹಾಕೊಂಡು ನಾವು ನೋಡಿದ್ರೆ ನಾವು ಹಾಕೊಂಡ ಕನ್ನಡಕದ ಬಣ್ಣದಲ್ಲಿ ಸೂರ್ಯ ಕಾಣಿಸ್ತಾನೆ. ಹಾಗಂತ ಸೂರ್ಯ ಬದಲಾಗುವುದಕ್ಕೆ ಸಾಧ್ಯವಾ? ಹಾಗೆ ನಮ್ಮ ನಮ್ಮ ಭಾವನೆಗಳು, ನಮ್ಮ ನಮ್ಮ ಯೋಚನೆಗಳು ಸಾವಿರಾರು, ಅನುಗ್ರಹ ಮಾಡುವ ಶಕ್ತಿ ಒಂದೇ. ಅವನನ್ನು ದೇವರು ಅಂತ ಕರೆದರು. ಆ ದೇವರನ್ನು ಬಗೆ ಬಗೆಯಾಗಿ ಪೂಜಿಸಿದ ಹಾಗೆ ನಮ್ಮ ವಿಚಾರಧಾರೆಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಯೋಚನೆ ಮಾಡುತ್ತೇವೆ. ತಪ್ಪಲ್ಲ, ಆದರೆ ಅದರ ಫಲ ಒಂದೇ ಆಗಿರಬೇಕು, ಅದು ಲೋಕ ಕಲ್ಯಾಣದ ಹಿತ.